ಈಗಾಗಲೇ ಒಂದು ಕಮಿಟಿಯನ್ನು ಮಾಡಿಕೊಂಡು ಜನಪದವನ್ನು ಡೊಳ್ಳಿನ ಹಾಡಿನೊಳಗೆ ಯಾರು ಬಳಸಬಾರದಂತಕ್ಕಂತ ಮಾತನ್ನ ಹೇಳ್ಯಾರು. ಇವತ್ತು ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಪವಾಡಗಳನ್ನ ಹೊತ್ತುದಿ ಆಗುತ್ತಕ್ಕ ಸಿದ್ಧರ ವಿಷಯ ಚಿತ್ರ ಮಾಡಿ ಹೇಳಿದ್ರ ಹೆಂಗಾಗ್ಬೇಕ್ರಿ? ಅದಕ್ಕ ಮಹಾತ್ಮರು ಹೇಳ್ಯಾರು. ಏನಂತ್ರಿ? ಸತ್ಯ ಸಿದ್ಧರಂದ್ರ ಸಾಮಾನ್ಯರಲ್ಲ ಅಲ್ರಿಪ್ಪ. ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ, ಪಾತಾಳದನ ಬೇದ ಹೇಳ್ಯಾರ, ಕೈಲಾಸನ ಸುದ್ದಿ ಹೇಳ್ಯಾರ, ಮುಂದ 6 ತಿಂಗಳ ಸುದ್ದಿ ಹೇಳ್ಯಾರ, ಹಿಂದ 6 ತಿಂಗಳ ಸುದ್ದಿ ಹೇಳ್ಯಾರು. ಹೌದು, ಅಂತ ಸತ್ಯ ಸಿದ್ಧರು ಮಾತ್ ಹೇಳ್ಯಾರು ಮಹಾತ್ಮರು. ಹಾವಿನ ಇಸ ಹಲ್ಲಾಗ ಚೋಳಿನ ಇಸ ಕೊಂಡ್ಯಾಗ ಸತ್ಯ ಸಿದ್ಧರು ಆಡಿರ್ತಕ್ಕಂಥ ಮಾತು ತುದಿ ನಾಲಿಗೆ ಅಂತ ಸತ್ಯ ಸಿದ್ಧರು ಬರಗಾಲ ಬಿದ್ದಾಗ ಮಳಿ ಕರೆದಾರ, ತುಂಬಿದ ಒಲೆಯಾಗ ಕಂಬಳಿ ಹಾಸ್ಯಾರ, ಮಕ್ಕಳಿಲ್ದವ್ರಿಗೆ ಮಕ್ಕಳ ಕೊಟ್ಟಾರು. ಅಂತ ಸತ್ಯ ಸಿದ್ಧರು ಯಾಕಂತಂದ್ರ ಯಾಕ್ರಿಪ್ಪ? ಡೊಳ್ಳಿನ ಪದ ಅಂತಂದ್ರ ಒಂಥರ ಈಗ ಏನಾಗಿಬಿಟ್ಟಿತ್ತಪ್ಪ ಅಂತಂದ್ರ ಏನಾಗಿಬಿಟ್ಟಿತ್ತು? ಜನಪದ ಆಗಿತ್ತು. ನಮ್ಮ ವಡ್ಡಿವಾಲಗ ಶಿವಸ್ಥಾನದೊಳಗ ಹೌದು ಈಗಾಗಲೇ ಒಂದು ಕಮಿಟಿಯನ್ನು ಮಾಡಿಕೊಂಡು ಜನಪದವನ್ನು ಡೊಳ್ಳಿನ ಹಾಡಿನೊಳಗೆ ಯಾರು ಬಳಸಬಾರದಂತಕ್ಕಂತ ಮಾತನ್ನ ಹೇಳ್ಯಾರು. ಅದಕ್ಕೆ ಇವತ್ತು ನಮ್ಮ ಸರ್ಜೋಡಿ ಕಲಾವಂತರಿಗೆ ನಮಗ ವಾದ ಆಗಬೇಕು. ಎಂತ ವಾದ ಆಗಬೇಕು? ಜಗಳ ಹತ್ತಬೇಕು. ಜಗಳ ಹತ್ತಬೇಕು ಕರೆ ಅದು ಎಂತ ಜಗಳ ಇರ್ಬೇಕಂತಂದ್ರ ಎಂತ ಜಗಳರಿಪ್ಪ? ಜ್ಞಾನದ ಜಗಳ ಇರ್ಬೇಕು, ಕಿವಿಲೆ ಊಟ ಆಗಿರ್ಬೇಕು. ಹೌದು ಹೌದು ಹೌದು. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನಂತ್ರಿ? ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ, ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ, ಅದನ್ನ ಬಿಟ್ಟ ಇದನ್ನ ಮಾಡೋದು ಎಂತ ಯಾವಾರ?